ನಮಸ್ಕಾರ ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರುವ ಕೃತಿಯ ಹೆಸರು ಮನುವಿನ ರಾಣಿ. ಬರೆದವರು ಕೊಡಗಿನ ಗೌರಮ್ಮ. ಇದರ ಕುರಿತಾದ ವಿವರಣೆ ಹಾಗೂ ಒಟ್ಟು ಸಾರಾಂಶವನ್ನು ನೋಡೋಣ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮೊದಲು ಕತೆಗಾರ್ತಿಯಾದ ಕೊಡಗಿನ ಗೌರಮ್ಮ ಅವರ ಕುರಿತು ನೋಡೋಣ. ಕೊಡಗಿನ ಗೌರಮ್ಮ ಅವರು ಕನ್ನಡ ಸಾಹಿತ್ಯ ಲೋಕ ಕಂಡ ಬಹು ಅಪರೂಪದ ಕತೆಗಾರ್ತಿ. ಇವರು ಬದುಕಿದ್ದು ಕೇವಲ 27 ವರ್ಷ. ಆದರೆ ಅವರ ಸಾಹಿತ್ಯ ಸಾಧನೆ ಅಪಾರ. ಅವರ ಕಥಾ ಸಂಕಲನಗಳ ಹೆಸರು ಕಂಬನಿ ಮತ್ತು ಚಿಗುರು. ಕೊಡಗಿನ ಗೌರಮ್ಮರವರನ್ನು ಬೇಂದ್ರೆಯವರು ಕಟುಮಧುರ ಕತೆಗಾರ್ತಿ ಎಂದು ಕರೆದಿದ್ದರು. ಹಾಗಿದ್ರೆ ಬನ್ನಿ ನೋಡೋಣ ಮನುವಿನ ರಾಣಿ. ಮನುವಿನ ರಾಣಿ ಕಥೆಯು ವೈದ್ಯರೊಬ್ಬರ ಪ್ರಜ್ಞೆಯ ಮೂಲಕ ಚಿತ್ರಿತವಾಗಿರುವ ಕಥೆಯಾಗಿದೆ. ಆ ವೈದ್ಯರ ಹೆಸರು ಕಥೆಯಲ್ಲಿ ಎಲ್ಲಿಯೂ ಹೇಳಲ್ಪಡುವುದಿಲ್ಲ. ವೈದ್ಯರಿಗೆ ಆ ಊರಿಗೆ ವರ್ಗವಾಗಿ 2 ತಿಂಗಳು ಮಾತ್ರ ಕಳೆದಿರುತ್ತದೆ. ಒಂದು ದಿನ ವೈದ್ಯರು ಬೆಳಗಿನಿಂದ ತೀರಾ ಕೆಲಸದಿಂದ ದಣಿದು ರಾತ್ರಿ 11 ಗಂಟೆಗೆ ಮನೆ ತಲುಪಿರುತ್ತಾರೆ. ಬೆಳಗಿನಿಂದ ಅವರಿಗೆ ಊಟ ತಿಂಡಿಯೂ ಇರುವುದಿಲ್ಲ. ಅವರ ಹೆಂಡತಿ ಪಾರ್ವತಿ ಅವರಿಗಾಗಿ ಕಾದು ಇನ್ನೇನು ಊಟ ಬಡಿಸಬೇಕೆನ್ನುವಾಗ ಬಾಗಿಲು ಬಡಿಯುವುದು ಕೇಳುತ್ತದೆ. ಅವರ ಹೆಂಡತಿ ಬೆಳಗಿನಿಂದ ಊಟ ತಿಂಡಿ ಇಲ್ಲದ ಗಂಡ ಹೋಗಿ ಬಾಗಿಲು ತೆಗೆಯುವುದು ನೋಡುವುದು ಬೇಡ. ಬಂದವರು ರೋಗಿಯ ಕಡೆಯವರಾಗಿದ್ದರೆ ಊಟ ವಿಶ್ರಾಂತಿ ಯಾವುದಕ್ಕೂ ಪುರುಸೊತ್ತು ನೀಡದ ಈ ಊರಿಗೆ ತಾವು ಬರಲೇಬಾರದಿತ್ತು ಎಂದು ಶಪಿಸುತ್ತಾಳೆ. ವೈದ್ಯರೇ ಕೊನೆಗೆ ಕರ್ತವ್ಯ ಪ್ರಜ್ಞೆಗೆ ಮನಸೋತು ಹೋಗಿ ಬಾಗಿಲು ತೆರೆದು ನೋಡಿದಾಗ ಆ ಊರಿನಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆಗೂ ಕೈ ಕೆಲಸಗಳಿಗೆ ಬೇಕಾದ ಹುಡುಗನಾದ ಸುಬ್ಬು ಬಂದಿರುತ್ತಾನೆ. ಅವರ ಊರಿನ ಬಿಟ್ವಿ ಬಸವಯ್ಯ ಬಂದವನು ರಾಜಮ್ಮ ಅವರು ಮನೆಯಲ್ಲಿ ಭಾಳ ಕಾಯಿಲೆ ಅಂತೆ, ಈಗಲೇ ಬರಬೇಕಂತೆ ಎಂಬ ಸುದ್ದಿ ತಿಳಿಸಿರುತ್ತಾರೆ. ರಾಜಮ್ಮನ ಹೆಸರು ಕೇಳುತ್ತಿದ್ದಂತೆ ವೈದ್ಯರು ಕ್ರೋಧಗೊಂಡು ಬೆಳಿಗ್ಗೆ ಬರುತ್ತೇನೆ ನಡೆ ಎಂದು ಹೇಳಿ ಕಳುಹಿಸುತ್ತಾರೆ. ಊಟ ಮಾಡುತ್ತಾ ಬಂದವರು ರಾಜಮ್ಮನ ಮನೆಯವರು ಎಂದು ಹೆಂಡತಿಗೆ ತಿಳಿಸಿದಾಗ ಅವಳಿಗೇನೀಗ ಕೇಡು, ಬೆಳಿಗ್ಗೆ ಹೋದರೆ ಸಾಲದೇನು, ಅಷ್ಟಕ್ಕೂ ಸತ್ತು ಹೋದರೆ ಭೂಮಿ ಭಾರವೇ ಕಮ್ಮಿಯಾಯಿತು ಎನ್ನುತ್ತಾಳೆ. ಗಂಡ ಹೆಂಡತಿ ಇಬ್ಬರು ರಾಜಮ್ಮನ ಹೆಸರು ಕೇಳುತ್ತಿದ್ದಂತೆ ಸಿಡಿಮಿಡಿಗೊಳ್ಳಲು ಕಾರಣ ರಾಜಮ್ಮ ಈ ಊರಿನ ಪ್ರಸಿದ್ಧ ಸೂಳೆಯಾಗಿರುತ್ತಾಳೆ. ಅವಳ ವಿಷಯವನ್ನು ಕುರಿತು ಜನರು ಆಡುತ್ತಿದ್ದ ಮಾತುಗಳಿಂದ ಅವಳೊಬ್ಬ ರಾಕ್ಷಸಿ ಎಂದು ಅವರು ಮನದಲ್ಲಿ ಕಲ್ಪಿಸಿಕೊಂಡಿರುತ್ತಾರೆ. ಇದರಿಂದ ಸಹಜವಾಗಿ ನಿರ್ಲಕ್ಷಿಸಿ ಮಲಗಲು ಹೊರಟ ವೈದ್ಯರಿಗೆ ಮತ್ತೊಮ್ಮೆ ಕರೆ ಬಂದಾಗ ಅವರ ಕರ್ತವ್ಯ ಪ್ರಜ್ಞೆ ಎಚ್ಚೆತ್ತು ಹೊರಡುತ್ತಾರೆ. ರಾಜಮ್ಮನ ಮನೆ ವೈದ್ಯರ ಮನೆಯಿಂದ 3/4 ಮೈಲಿ ದೂರದಲ್ಲಿ ಒಂದು ತೋಟದಲ್ಲಿ ಒಂಟಿಯಾಗಿದ್ದ ಮನೆಯಾಗಿರುತ್ತದೆ. ಸುತ್ತಮುತ್ತ ಕೆಲವು ಗುಡಿಸಲುಗಳು ಮಾತ್ರವಿರುತ್ತದೆ. ಮನೆಯೊಳಗೆ ಹೋಗುತ್ತಿದ್ದಂತೆ ರಾಜಮ್ಮ ಎಲ್ಲೋ ಆಕಾಶ ದಿಟ್ಟಿಸುತ್ತಾ ಕುಳಿತಿರುತ್ತಾರೆ. ರಾಜಮ್ಮನನ್ನು ನೋಡುತ್ತಿದ್ದಂತೆ ವೈದ್ಯರಿಗೆ ಆವರೆಗೆ ಅವಳಲ್ಲಿದ್ದ ಭಾವನೆ ಮಾರ್ಪಟ್ಟು ಅಪಾರ ಕರುಣೆ ಮೂಡುತ್ತದೆ. ಯಾರಿಗಮ್ಮ ಕಾಯಿಲೆ ಎಂದು ವೈದ್ಯರು ಪ್ರಶ್ನೆ ಮಾಡಲು ರಾಜಮ್ಮ ಒಳಗೆ ಕರೆದುಕೊಂಡು ಹೋಗುತ್ತಾಳೆ. ಒಳಗಿನ ಕೊಠಡಿಯಲ್ಲಿ ಮಲಗಿದಾತನನ್ನು ನೋಡುತ್ತಿದ್ದಂತೆ ವೈದ್ಯರಿಗೆ ಅವನು ಬದುಕುವುದಿಲ್ಲ ಎಂದು ತಿಳಿದು ಹೋಗುತ್ತದೆ. ಕೆಂಡದಂತೆ ಸುಡುವ ಜ್ವರದಿಂದ ಬಳಲುತ್ತಿದ್ದ ಅವನ ಕಣ್ಣುಗಳಲ್ಲಿ ಜೀವ ಕಳೆಯೇ ನಂದು ಹೋಗಿರುತ್ತದೆ. ಅವನ ಕಾಲ ಬಳಿ ತಲೆಯನ್ನಿಟ್ಟುಕೊಂಡು ಶೂನ್ಯ ದೃಷ್ಟಿಯಿಂದ ವೈದ್ಯರನ್ನೇ ನೋಡುತ್ತಿದ್ದ ರಾಜಮ್ಮನ ನೋಟವನ್ನು ಕುರಿತು ವೈದ್ಯರು ಈ ರೀತಿ ವಿವರಿಸುತ್ತಾರೆ. ನಾನು ಎಷ್ಟೋ ಜನರು ಸಾಯುವುದನ್ನು ನೋಡಿದ್ದೇನೆ. ಅದೆಷ್ಟೋ ಜನರು ಎದೆ ಬಡಿದುಕೊಂಡು ಅಳುವ ಕರುಣಾಕ್ರಂದನವನ್ನು ಕೇಳಿದ್ದೇನೆ. ಆದರೆ ಅದ್ಯಾವ ದೃಶ್ಯಗಳು ರಾಜಮ್ಮನ ಮೂಕರೋಧನದಷ್ಟು ವ್ಯಥೆಯನ್ನುಂಟು ಮಾಡಿರಲಿಲ್ಲ. ಹೀಗೆ ರಾಜಮ್ಮನ ಮುಖವನ್ನು ನೋಡಿ ಅಸೀಮವಾದ ಕರುಣೆಯಲ್ಲಿ ಮುಳುಗಿ ಹೋಗುವ ವೈದ್ಯರಿಗೆ ತಮ್ಮ ಈ ಕರುಣೆಗೆ ಕಾರಣವೇನು ಎಂದೂ ತಿಳಿಯುವುದಿಲ್ಲ. ಅಲ್ಲದೆ ರಾಜಮ್ಮನಿಗೆ ವಯಸ್ಸು ಕೂಡ ಹೆಚ್ಚಾಗಿರುವುದಿಲ್ಲ. ವೈದ್ಯರ ಸ್ವಂತ ಮಗಳು ಶಾಂತಿ ಎಂಬುವಳಿಗಿಂತ 1-2 ವರ್ಷಕ್ಕೆ ಮಾತ್ರ ದೊಡ್ಡವಳಂತೆ ಅವಳು ಕಾಣುತ್ತಾಳೆ. ಅಲ್ಲದೆ ಇಷ್ಟು ಚಿಕ್ಕ ವಯಸ್ಸಿಗೆ ಅವಳಿಗೆ ಹೆಸರಾಂತ ಸೂಳೆ ಎಂಬ ಕುಖ್ಯಾತಿ ಕೂಡ ತಗುಲಿದ್ದು ಕಂಡು ವೈದ್ಯರು ಮರುಗುತ್ತಾರೆ. ವೈದ್ಯರು ರೋಗಿಯನ್ನು ಔಷಧ ನೀಡಿ ಉಪಚರಿಸಿದ್ದರಿಂದ ಪ್ರಜ್ಞೆ ಮರಳಿ ರೋಗಿ ಮಾತನಾಡಲು ಪ್ರಯತ್ನಿಸುತ್ತಾನೆ. ವೈದ್ಯರ ಸಲಹೆಯಂತೆ 1-2 ಚಮಚ ನೀರನ್ನು ರಾಜಮ್ಮ ರೋಗಿಗೆ ಕುಡಿಸುತ್ತಾಳೆ. ಅವನು ರಾಣಿ ಎಂದು ರಾಜಮ್ಮನನ್ನು ಕುರಿತು ಕೂಗುತ್ತಾ ಕೃತಜ್ಞತೆಯಿಂದ ನೋಡುತ್ತಾನೆ. ರಾಜಮ್ಮ ಏನು ಮನು, ಇಲ್ಲೇ ಇದ್ದೀನಿ ಎಂದು ಅವನ ಕೈ ಹಿಡಿದುಕೊಳ್ಳುತ್ತಾಳೆ. ಅವನು ಮತ್ತೆ ರಾಣಿ ರಾಣಿ ಎಂದು ಕರೆಯುತ್ತಾ ಜೋರಾಗಿ ಚೀರಿ ಮೃತ ಹೊಂದುತ್ತಾನೆ. ಮತ್ತೆ ವೈದ್ಯರು ಬೆಳಗಿನ 10 ಗಂಟೆಗೆ ಮನೆ ಸೇರಿದಾಗ ವಿಪರೀತ ಆಯಾಸದಿಂದ ಬಳಲಿ ಬೆಂಡಾಗಿರುತ್ತಾರೆ. ಅವರ ಪತ್ನಿ ರಾತ್ರಿಯೆಲ್ಲ ಎಲ್ಲಿ ಹೋಗಿದ್ದೀರಿ, ಯಾರಿಗೆ ಕಾಯಿಲೆ, ಹೀಗೆ ಹಲವು ಪ್ರಶ್ನೆಗಳನ್ನು ಕೇಳಿದರೂ ವೈದ್ಯರಿಗೆ ಮಾತು ಹೊರಡದಾಗುತ್ತದೆ. ವಿಪರೀತ ಆಯಾಸದಿಂದ ಪತಿ ಮಾತನಾಡುತ್ತಿಲ್ಲವೆಂದು ತಿಳಿದು ತಿಂಡಿ ಫಲಹಾರ ಮುಗಿಸಿ ಮಲಗಲು ಅವಳು ಅಣಿಗೊಳಿಸುತ್ತಾಳೆ. ಆದರೆ ಮಲಗಿದರೂ ಮನಸ್ಸು ಸಮಾಧಾನವಾಗದ ಕಾರಣ ವೈದ್ಯರು ಹೆಂಡತಿಯನ್ನು ಕರೆದು ನಿನ್ನೆ ರಾತ್ರಿ ತಾವು ರಾಜಮ್ಮನ ಮನೆಗೆ ಹೋದಾಗಿನಿಂದ ನಡೆದ ಘಟನೆಯನ್ನು ಆಮೂಲಾಗ್ರವಾಗಿ ತಿಳಿಸಿರುತ್ತಾರೆ.
ತಿಳಿಸುತ್ತಾರೆ. ವೈದ್ಯರಲ್ಲಿ ಆಗಿದ್ದ ಮನಪರಿವರ್ತನೆ ಅವರ ಹೆಂಡತಿಯಲ್ಲಿ ಆಗದೆ, ಹಾಗಾದರೆ ಸತ್ತವನು ಯಾರು, ಅವನು ರಾಜಮ್ಮನಿಗೆ ಏನಾಗಬೇಕಿತ್ತು ಎಂದು ಪ್ರಶ್ನಿಸಿದ್ದೂ ಅಲ್ಲದೆ, ಎಲ್ಲೋ ರಾಜಮ್ಮನೇ ಅವನಿಗೆ ವಿಷ ಹಾಕಿ ಕೊಂದಿರಬಹುದು ಎಂದು ಶಂಕೆ ಪಡುತ್ತಾಳೆ. ಆದರೆ ಇದುವರೆಗೂ ರೋಗಿಯನ್ನು ಉಪಚರಿಸುವ ಭರದಲ್ಲಿ ವೈದ್ಯರಿಗೆ ಆ ಪ್ರಶ್ನೆಯೇ ಹೊಳೆಯದೆ ಅವರೂ ಅದನ್ನು ಪ್ರಶ್ನಿಸಿರುವುದಿಲ್ಲ. ಅಲ್ಲದೆ ರಾಜಮ್ಮನ ಮೇಲೆ ಅಪಾರ ಕರುಣೆ ಮೂಡಿದ್ದ ವೈದ್ಯರಿಗೆ ರಾಜಮ್ಮನಲ್ಲಿ ಅಂತಹ ಯಾತನೆ ನೀಡಿದ ಆ ವ್ಯಕ್ತಿಗೂ ರಾಜಮ್ಮನಿಗೂ ಇದ್ದ ಸಂಬಂಧವಾದರೂ ಎಂತಹದು ಎಂದು ಆಗ ಯೋಚಿಸಲಾರಂಭಿಸುತ್ತಾರೆ. ಅವರು ಆಸ್ಪತ್ರೆಗೂ ಹೋಗದೆ, ನಿದ್ದೆಯನ್ನೂ ಮಾಡಲಾಗದೆ ಸಾಯಂಕಾಲದವರೆಗೂ ಕಾದು ನಂತರ ತಿರುಗಾಟಕ್ಕೆ ಹೊರಟು ಹೋಗುತ್ತಾರೆ. ಪುನಃ ರಾಜಮ್ಮನನ್ನು ನೋಡಿ ಬರಲು ಅವಳ ಮನೆಯ ಕಡೆಗೆ ಹೊರಡುತ್ತಾರೆ. ವೈದ್ಯರು ಬಾಗಿಲಿನಿಂದ ಒಳಗೆ ಬಂದರೂ ರಾಜಮ್ಮ ಅವರನ್ನು ಗಮನಿಸುವಷ್ಟು ಪ್ರಜ್ಞೆ ಇಲ್ಲದೆ ಕುಳಿತಿರುತ್ತಾಳೆ. ವೈದ್ಯರಿಗೆ ತಾವು ತಮ್ಮೊಂದಿಗೆ ಹೆಂಡತಿಯನ್ನು ಕರೆತರಬೇಕಿತ್ತು ಎಂದು ನೋಡಿಕೊಳ್ಳುತ್ತಾರೆ. ವೈದ್ಯರು ರಾಜಮ್ಮನನ್ನು ಸಮಾಧಾನ ಮಾಡಲು ಬಹುವಾಗಿ ಪ್ರಯತ್ನಿಸಿದರು. ರಾಜಮ್ಮ ಅವರ ಮಾತುಗಳಿಂದ ಸಮಾಧಾನ ಪಟ್ಟುಕೊಂಡಂತೆ ತೋರದಾಗ ಜೊತೆಯಲ್ಲಿ ಮಲಗಲು ಏರ್ಪಾಡು ಮಾಡುವುದಾಗಿ ತಿಳಿಸಿ ಹಿಂದಿರುಗುತ್ತಾರೆ. ಆದರೆ ರಾಜಮ್ಮ ಮನೆಗೆ ಹೋಗಲು ಯಾರೂ ಒಪ್ಪದಾದಾಗ ಬಹು ಕಷ್ಟಪಟ್ಟು ತಮ್ಮ ಮನೆಯ ಕೆಲಸದಾಕೆಯನ್ನು ಒಪ್ಪಿಸುತ್ತಾರೆ. ವೈದ್ಯರ ಮಗಳು ಶಾಂತಿ ತಾನು ಹೋಗುವುದಾಗಿ ಪಟ್ಟು ಹಿಡಿದರೂ ವೈದ್ಯರ ಹೆಂಡತಿ ಅದಕ್ಕೆ ಸಮ್ಮತಿಸದೆ ಹೋಗುತ್ತಾರೆ. ಮರುದಿನ ಬಂದ ಕೆಲಸದಾಕೆಯೊಂದಿಗೆ ರಾಜಮ್ಮನ ಕ್ಷೇಮ ಸಮಾಚಾರವನ್ನು ಕುರಿತು ವಿಚಾರಿಸಿದ ವೈದ್ಯರು ತಮ್ಮ ಕೆಲಸಕ್ಕೆ ಹಿಂದಿರುಗುತ್ತಾರೆ. ಕೆಲಸದಿಂದ ಹಿಂದಿರುಗಿ ವೈದ್ಯರು 3 ಗಂಟೆಗೆ ಮನೆಗೆ ಬಂದು ಊಟ ಮಾಡುವಾಗ ವೈದ್ಯರಿಗೆ ರಾಜಮ್ಮನಿಂದ ಪತ್ರವೊಂದು ಬರುತ್ತದೆ. ಆ ಪತ್ರ ಈ ರೀತಿ ಇರುತ್ತದೆ: ಡಾಕ್ಟ್ರೇ, ನನ್ನಂಥವಳ ಮೇಲೆ ಜನರಿಗೆ ಕರುಣೆ ಇರುವುದು ಅಪರೂಪ. ನನ್ನಂಥವರಿಗೆ ಕಷ್ಟ ಬಂದಾಗ ಸಹಾಯ ಮಾಡುವುದು ಸಹ ಮನುಷ್ಯ ಧರ್ಮಕ್ಕೆ ವಿರೋಧವೆಂದು ಭಾವಿಸುವವರೇ ಹೆಚ್ಚು. ಇಷ್ಟು ದಿನ, ಈಗ 4 ವರ್ಷ ನಾನು ಯಾರಿಂದಲೂ ಸಹಾಯವನ್ನಾಗಲಿ ಸಹಾನುಭೂತಿಯನ್ನಾಗಲಿ ಅಪೇಕ್ಷಿಸಿದವಳಲ್ಲ. ಮೊನ್ನೆ ಮನುವಿನ ಒಂದೇ ಸಾರಿ ಜ್ವರ ಜೋರಾಯಿತು. ಸುಬ್ಬು ವಿನಃ ನನ್ನ ಮನೆಯ ಕಡೆಗೆ ಮತ್ತಾರೂ ಸುಳಿಯುವುದಿಲ್ಲ. ಅವನನ್ನೇ ಕಳುಹಿಸಿದೆ ಡಾಕ್ಟರನ್ನು ಕರೆದುಕೊಂಡು ಬರುವುದಕ್ಕೆ. ತಾವು ಮನೆಯಲ್ಲಿರಲಿಲ್ಲ. ಮನೆಗೆ ಕಳುಹಿಸಿದೆ. ಅವರು ನಿರ್ದಾಕ್ಷಿಣ್ಯವಾಗಿ ಬರುವುದಿಲ್ಲ ಎಂದು ಹೇಳಿ ಕಳುಹಿಸಿಬಿಟ್ಟರು. ಪುನಃ ನಿಮಗೆ ಹೇಳಿ ಕಳುಹಿಸಿದೆ. ನೀವು ಬೆಳಗ್ಗೆ ಬರುವೆನೆಂದು ಬಿಟ್ಟಿರಿ. ಈ ಮಧ್ಯೆ ಮನುವಿನ ನಿಮಿಷಕ್ಕೆ ಜ್ವರ ಜೋರಾಗುತ್ತಿತ್ತು. ಕಾಲಿಗೆ ಬಿದ್ದಾದರೂ ಕರೆದುಕೊಂಡು ಬಾ ಎಂದು ತಿರುಗಿ ಸುಬ್ಬುವನ್ನು ಕಳುಹಿಸಿದೆ. ನಿಮಗೇನೋ ದಯೆ ಬಂತು, ನೀವು ಬಂದಿರಿ. ಆದರೆ ಮನುವನ್ನು ಇಟ್ಟುಕೊಳ್ಳುವ ಭಾಗ್ಯ ನನಗಿರಲಿಲ್ಲ. ಅವನು ಹೊರಟು ಹೋದ. ನಾನು ಯಾರು, ಮನು ಯಾರು, ನಮಗೆ ಸಂಬಂಧವೇನು ಎಂದು ಮುಂತಾಗಿ ನೀವು ಯೋಚಿಸಬಹುದು. ನನ್ನ ವಿಷಯವಾಗಿ ಜನರಾಡಿಕೊಳ್ಳುವ ಮಾತುಗಳನ್ನು ನೀವು ಹೇಳಬಹುದು. ಹೌದು, ನನ್ನ ತಾಯಿ ಸೂಳೆಯಾಗಿದ್ದಳು. ನಾನು ಕೂಡ ಅದೇ ವೃತ್ತಿಯಾಗಿ ತಯಾರಿ ಮಾಡಿಕೊಳ್ಳುತ್ತಿದ್ದೆ. ನನ್ನ ತಾಯಿಯು ನನ್ನಿಂದ ತುಂಬ ಹಣ ಸಂಪಾದಿಸಲು ಬಯಸುತ್ತಿದ್ದಳು. ಅವಳ ಬಯಕೆಯು ನಿರರ್ಥಕವಾಗಿರಲಿಲ್ಲ. ಏಕೆಂದರೆ ಅನೇಕ ಗಣ್ಯ ಮಾನ್ಯ ಧನಿಗಳು ನನ್ನನ್ನು ಮೆಚ್ಚಿ ಮನಸೋತಿದ್ದರು. ಆದರೆ ಮನುವಿನಿಂದಾಗಿ ನನ್ನ ತಾಯಿಯ ಆಶೆ ನಿರಾಶೆಯಾಗಬೇಕಾಯಿತು. ಮನು, ಮೋಹನ ಅಂತ ಅವನ ಹೆಸರು. ಭಾಗ್ಯವಂತರ ಒಬ್ಬನೇ ಮಗ. ಚಿಕ್ಕಂದಿನಲ್ಲೇ ತಂದೆ ತಾಯಿಯರನ್ನು ಕಳೆದುಕೊಂಡಿದ್ದರಿಂದ ಹೇಳುವವರು ಕೇಳುವವರು ಯಾರೂ ಇರಲಿಲ್ಲ. ಅವನಿಗೆ ಒಂದು ದಿನ ನನ್ನ ತಾಯಿಯ ಹಳೆಯ ಸ್ನೇಹಿತನೊಬ್ಬನು ಅವನನ್ನು ನಮ್ಮನೆಗೆ ಕರೆದುಕೊಂಡು ಬಂದನು. ಅಂದಿನಿಂದ ಯಾವಾಗಲೂ ಮನು ನಮ್ಮನೆಗೆ ಬರತೊಡಗಿದ. ನನಗಾಗಿ ಸೂಳೆಯರಿಗೆ ಹೃದಯವಿರಬಾರದೆಂದು ನನ್ನ ತಾಯಿ ಹೇಳಿಕೊಟ್ಟಿದ್ದರೂ ಮನುವನ್ನು ನಾನು ಪ್ರೀತಿಸತೊಡಗಿದೆ. ಆತನೂ ನನ್ನನ್ನು ಪ್ರೀತಿಸುತ್ತಿದ್ದ. ಮನುವಿನ ಮತ್ತು ನನ್ನ ವ್ಯವಹಾರಗಳು ನನ್ನ ತಾಯಿಗೆ ಸರಿ ಬೀಳುತ್ತಿದ್ದಿಲ್ಲ. ಈ ಮಧ್ಯೆ ಮನುವಿನ ಹಣ ಕಾಸೆಲ್ಲ ನಮ್ಮ ಪೆಟ್ಟಿಗೆಗೆ ಸೇರಿ ಹೋಗಿತ್ತು. ಆದುದರಿಂದ ಮುಂದೆ ಅವನಿಂದ ನನ್ನ ತಾಯಿಗೆ ಪ್ರಯೋಜನವಾಗುವಂತಿರಲಿಲ್ಲ. ಅಕಸ್ಮಾತ್ತಾಗಿ ಮನು ನಮ್ಮನೆಗೆ ಬರುವುದು ನಿಂತು ಹೋಯಿತು. ನಾನು ತಾಯಿಯನ್ನು ವಿಚಾರಿಸಿದಾಗ ಅವನು ಮದುವೆಯಾಗಿರುವನೆಂದು ಹೇಳಿದಳು. ಮನುವಿನ ಮದುವೆಯ ಮಾತು ಕೇಳಿ ನನಗೆ ದುಃಖವಾಯಿತು. 1-2 ತಿಂಗಳು ಪ್ರಾಣಾಂತಿಕವಾಗಿ ಕಾಯಿಲೆಯಲ್ಲಿ ಮಲಗಿ ಹೋದೆ. ಆಗಲೇ ನಾನು ಏಕೆ ಸಾಯಲಿಲ್ಲವೋ? ಅಂತೂ ನನಗೆ ಜ್ವರ ಬಿಟ್ಟಾಗ ನಮ್ಮ ಕೆಲಸದವಳ ಮೂಲಕ ಮನು ಮದುವೆಯಾಗಿಲ್ಲವೆಂದು, ನಾನು ಸತ್ತು ಹೋದನೆಂದು, ನಮ್ಮ ತಾಯಿ ಹುಟ್ಟಿಸಿದ ವರ್ತಮಾನದಿಂದ ಅವನು ಅರೆಹುಚ್ಚನಾಗಿರುವನೆಂದು ತಿಳಿಯಿತು. ಅದೇ ದಿನ ರಾತ್ರಿ ನಾನು ಮನೆ ಬಿಟ್ಟು ಹೊರಟು ಬಿಟ್ಟೆ. ಮನುವಿನ ಮನೆಗೆ ಹೋದೆ. ಅವನು ಹುಚ್ಚನಾಗಿ ಹೋಗಿದ್ದ. ಹುಚ್ಚಿನಲ್ಲಿ ಕಣ್ಣಿಗೇನೂ ಹಾಕಿಕೊಂಡಿದ್ದರಿಂದ 2 ಕಣ್ಣುಗಳು ದೃಷ್ಟಿಹೀನವಾಗಿದ್ದವು. ನಮಗೆ ಕೊಟ್ಟು ಉಳಿದಿದ್ದ ಹಣವೂ ಖರ್ಚಾಗಿ ಹೋಗಿತ್ತು. ಆದರೆ ನನ್ನ ಹತ್ತಿರ ಮನು ಉತ್ತಮ ಸ್ಥಿತಿಯಲ್ಲಿದ್ದಾಗ ಕೊಟ್ಟ ಕೆಲವು ನಗಗಳಿದ್ದವು. ಅವುಗಳೆಲ್ಲವನ್ನ ಮಾರಿ ಮನುವಿಗೆ ಚಿಕಿತ್ಸೆ ಮಾಡಿಸಿದೆ. ಚಿಕಿತ್ಸೆಯಿಂದ ಅವನ ಹುಚ್ಚು ಸಂಪೂರ್ಣ ವಾಸಿಯಾಗದಿದ್ದರೂ ಕೆಲವು ವೇಳೆ ಅವನು ಸರಿಯಾಗಿರುತ್ತಿದ್ದ. ಆದರೆ ಅದರಿಂದ ಆಗಾಗ ಜ್ವರ ಬರುತ್ತಿತ್ತು. ಅಂತೂ ಮೊದಲಿನ ಮನುವನ್ನು ನನ್ನ ತಾಯಿ ಕೊಂದು ಹಾಕಿಬಿಟ್ಟಿದ್ದಳು.
ಮನುವಿನ ಈ ಸ್ಥಿತಿಯಲ್ಲಿ ನಾನವನೊಡನೆ ಹೆಚ್ಚು ಕಾಲ ನಿಲ್ಲಲಾರೆನೆಂದು ನನ್ನ ತಾಯಿ ಯೋಚಿಸಿದ್ದಳು. ಆದರೆ ಅವಳು ಕರೆಯುವಾಗ ನಾನು ಅವಳೊಡನೆ ಹೋಗದಿದ್ದುದರಿಂದ ಅವಳಿಗೆ ತುಂಬ ಸಿಟ್ಟು ಬಂತು. ಅದರ ಮೇಲೆ ನಾನಿರುವುದೇ ಕಷ್ಟವಾಯಿತು. ಕೊನೆಗೆ ನಾನು ಮನುವು ಊರು ಬಿಟ್ಟು ಇಲ್ಲಿಗೆ ಬಂದು ಬಿಟ್ಟೆವು. ದಿನಗಳು ಕಳೆದಂತೆ ಮನುವಿನ ಬುದ್ಧಿ ಸಂಪೂರ್ಣವಾಗಿ ಲೋಪವಾಗಿ ಹೋಯಿತು. ಏನೇನು ಮಾಡಿದರೂ ಅವನಿಗೆ ವಾಸಿಯಾಗಲಿಲ್ಲ. ಕೇವಲ ರಾಣಿ ಎಂದು ನನ್ನನ್ನು ಕೂಗುವುದಲ್ಲದೆ ಹೆಚ್ಚಿನ ಮಾತುಗಳನ್ನೇ ಆಡುತ್ತಿರಲಿಲ್ಲ. ಆದರವನಿಗೆ ನಾನು ಹತ್ತಿರವಿರುವುದು ತಿಳಿಯುತ್ತಿತ್ತು. ನಾನೆಲ್ಲಾದರೂ ಸ್ವಲ್ಪ ದೂರ ಅತ್ತಿತ್ತ ಹೋದರೆ ರಾಣಿ ಎನ್ನುತ್ತಿದ್ದ. 3 ವರ್ಷಗಳಿಂದ ನಾವಿಬ್ಬರೂ ಈ ಮನೆಯಲ್ಲಿದ್ದೆವು. ಈಗ ಅವನಿಲ್ಲ ಮತ್ತು ನನಗಿಲ್ಲೇನು ಕೆಲಸ? ಡಾಕ್ಟ್ರೇ, ನಾನು ನಿಮಗಿದೆಲ್ಲ ಬರೆಯುತ್ತಿರುವೆನೇಕೆ? ಇಷ್ಟು ವರ್ಷಗಳಲ್ಲಿ ನಮ್ಮಿಬ್ಬರ ವಿಷಯದಲ್ಲಿ ಮನಶ್ಯೋಚಿತವಾದ ಕರುಣೆಯಿಂದ ವರ್ತಿಸಿದವರು ನೀವು ಮತ್ತು ಸುಬ್ಬು ಇಬ್ಬರೇ. ಆದ್ದರಿಂದ ನಿಮಗೆ ಹೇಳಿ ಹೋಗುವ ಸಲುವಾಗಿ ಇದನ್ನು ಬರೆಯಬೇಕಾಯಿತು. ನೀವು ಮನುವಿನ ಕೊನೆಗಾಲದಲ್ಲಿ ಮಾಡಿದ ಸಹಾಯ ಎಂದೂ ಮರೆಯುವಂತಿಲ್ಲ. ನನ್ನಂಥ ದರಿದ್ರ ಪ್ರಾಣಿ ನಿಮಗೆ ಯಾವ ಪ್ರತಿಫಲವನ್ನು ಕೊಡಬಲ್ಲದು? ದೇವರೇ ನಿಮಗೆ ಒಳ್ಳೆಯದನ್ನು ಮಾಡಬೇಕು. ರಾಜಮ್ಮ ಬರೆದಿದ್ದ ಈ ಪತ್ರವನ್ನು ನೋಡಿ ವೈದ್ಯರು ಮತ್ತು ಅವರ ಪತ್ನಿ ಕಣ್ಣಿನಲ್ಲಿ ನೀರು ತುಂಬಿಕೊಳ್ಳುತ್ತಾರೆ. ಸಾಯಂಕಾಲ ಇಬ್ಬರು ರಾಜಮ್ಮನ ಮನೆಗೆ ಹೋಗುತ್ತಾರೆ. ಆದರೆ ರಾಜಮ್ಮ ಆ ವೇಳೆಗೆ ಮನೆ ತೊರೆದು ಹೊರಟು ಹೋಗಿರುತ್ತಾಳೆ. ಎಲ್ಲಿಗೂ ಯಾರಿಗೆ ಗೊತ್ತು ಎನ್ನುವುದರೊಂದಿಗೆ ಕತೆ ಮುಕ್ತಾಯಗೊಳ್ಳುತ್ತದೆ. ಈ ಕಥೆಯ ಸಾರಾಂಶವನ್ನು ಇನ್ನೊಂದ್ಸಲ ನೋಡೋಣ. ಕೊಡಗಿನ ಗೌರಮ್ಮರವರ ಕಥೆಗಳಲ್ಲಿ ಕಂಡುಬರುವ ಬದುಕು ಅನಾವರಣಗೊಳ್ಳುವ ಪಾತ್ರಗಳು, ಅವುಗಳ ಆಂತರಿಕ ಮನೋಧರ್ಮವನ್ನು ಚಿತ್ರಿಸುವ ಕಲಾವಂತಿಕೆ ಬೆರಗುಗೊಳಿಸುವಷ್ಟು ಆಧುನಿಕವಾಗಿದೆ. ಗೌರಮ್ಮರವರ ಬಹುಪಾಲು ಕಥೆಗಳು ಕೇಂದ್ರ ಹೆಣ್ಣಿನ ಸಮಸ್ಯೆಗಳೇ. ಮನುವಿನ ರಾಣಿ ಕಥೆಯ ಕೇಂದ್ರವಸ್ತು ವೈಶಿಯಲ್ಲಿರುವ ಹೃದಯವಂತಿಕೆಯನ್ನು ತೆರೆದು ತೋರುವುದು. ವೇಶ್ಯೆಯಾಗಿ ಹುಟ್ಟಿದ ಹೆಣ್ಣು ಮಗಳೊಬ್ಬಳು ತನ್ನ ಪ್ರೇಮಕ್ಕಾಗಿ ಇಡೀ ಜೀವನವನ್ನು ಮುಡಿಪಾಗಿಟ್ಟ ಕಥೆಯನ್ನು ಮನುವಿನ ರಾಣಿಯಲ್ಲಿ ಚಿತ್ರಿಸಲಾಗಿದೆ. ಈ ಕಥೆಯ ವಿವರಣೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.